ವೆಲ್ಕಮ್ ಬ್ಯಾಕ್ ಟು ಆರಾಧ್ಯ ಎಕನಾಮಿಕ್ಸ್. ಇದು ಸೆಕೆಂಡ್ ಪಿ ಯು ಸಿ ಅರ್ಥಶಾಸ್ತ್ರದಲ್ಲಿ ಸಮಗ್ರ ಅರ್ಥಶಾಸ್ತ್ರದ ಸಿಲೆಬಸ್ ಬಗ್ಗೆ ನಾನು ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಸೊ ಸಿಲೆಬಸ್ ಎಷ್ಟಿದೆ ಅದನ್ನು ನಾನು ಬ್ರೀಫಾಗಿ ಇಲ್ಲಿ ನಿಮಗೆ ಹೇಳ್ತಾ ಇದ್ದೀನಿ. ಇನ್ನು ಇದು NCERT ಟೆಕ್ಸ್ಟ್ ಬುಕ್ಕು. ಈ ಒಂದು ಟೆಕ್ಸ್ಟ್ ಬುಕ್ PDF ನಿಮಗೆ ಬೇಕು ಅಂತ ಹೇಳಿದ್ರೆ ಆರಾಧ್ಯ ಎಕನಾಮಿಕ್ಸ್ ಅಂತ ನನ್ನ ಟೆಲಿಗ್ರಾಮ್ ಚಾನಲ್ ಇದೆ, ಅದಕ್ಕೆ ನೀವು ಜಾಯ್ನ್ ಆದರೆ ಸಿಗುತ್ತೆ. ಸೊ ಇದರಲ್ಲಿ ಬಯೋದಲ್ಲಿ ಟೆಲಿಗ್ರಾಮ್ ಚಾನಲ್ನ ಒಂದು ಲಿಂಕ್ ಇದೆ, ಚೆಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಕಂಟೆಂಟ್ಸಲ್ಲಿ ನೋಡೋದಾದರೆ ನಾವು ಅಧ್ಯಾಯ 1ರಲ್ಲಿ ಸಮಗ್ರ ಅರ್ಥಶಾಸ್ತ್ರದ ಉದಯ, ಸಮಗ್ರ ಅರ್ಥಶಾಸ್ತ್ರದ ಪುಸ್ತಕ ಮತ್ತು ಸನ್ನಿವೇಶ ಅಂತ ಇದೆ. ಸೊ ಇದರಲ್ಲಿ ನಾವು ಸಮಗ್ರ ಅರ್ಥಶಾಸ್ತ್ರ, ಸೂಕ್ಷ್ಮ ಅರ್ಥಶಾಸ್ತ್ರದ ನಡುವಿನ ವ್ಯತ್ಯಾಸವನ್ನು ನೋಡ್ತೀವಿ. ಹಾಗೆ ಕೆಲವೊಂದಷ್ಟು ಪಾಯಿಂಟ್ಸ್ಗಳನ್ನು ನೋಡ್ತೀವಿ. ಟಾಪಿಕ್ಸ್ಗಳು ಅಂತ ಹೇಳಿದ್ರೆ ಬಂಡವಾಳಶಾಹಿ ಅರ್ಥವ್ಯವಸ್ಥೆಯ ಒಂದು ಲಕ್ಷಣಗಳು, ಆ ರೀತಿ ವಿಷಯಗಳನ್ನು ನಾವು ಈ ಒಂದು ಅಧ್ಯಾಯದಲ್ಲಿ ನೋಡ್ತೀವಿ. ಸೊ ಅದಾದಮೇಲೆ ಅಧ್ಯಾಯ 2 ರಾಷ್ಟ್ರೀಯ ವರಮಾನ ಲೆಕ್ಕಾಚಾರ, ನ್ಯಾಷನಲ್ ಇನ್ಕಮ್ ಅಕೌಂಟಿಂಗ್ ಅಂತ. ಈ ನ್ಯಾಷನಲ್ ಇನ್ಕಮ್ ಅಂದರೆ ಏನು, ಅಂದರೆ ರಾಷ್ಟ್ರೀಯ ಆದಾಯ ಅಂದರೆ ಏನು, ಅದು ಹೇಗೆ ವೃತ್ತಾಕಾರವಾಗಿ ಚಲನೆ ಇದೆ, ಅದನ್ನು ಲೆಕ್ಕಾಚಾರ ಹಾಕೋ ವಿಧಾನಗಳು ಯಾವ್ಯಾವಿದೆ, ಅದ್ರ ಜೊತೆಗೆ ಕೆಲವು ಸಮಗ್ರ ಆರ್ಥಿಕ ಅನನ್ಯತೆಗಳು ಅಂತ GNP, NNP, GDP ಇದನ್ನೆಲ್ಲ ಕೇಳಿರ್ತೀರಲ್ವಾ. ಸೊ ಅದರ ಬಗ್ಗೆ ಬ್ರೀಫಾಗಿ ಹೇಳಿರ್ತಾರೆ. ಅದಕ್ಕೆ ಕ್ಯಾಲ್ಕುಲೇಷನ್ ಮಾಡೋಂಥ ಈಕ್ವೇಷನ್ಸ್ಗಳು ಇದ್ದಾವೆ. ಸೊ ಇಷ್ಟು ವಿಷಯಗಳನ್ನು ನಾವಿಲ್ಲಿ ಅಧ್ಯಾಯ 2ರಲ್ಲಿ ನೋಡ್ತೀವಿ. ಅದಾದಮೇಲೆ ಅಧ್ಯಾಯ 3 ಹಣ ಮತ್ತು ಬ್ಯಾಂಕಿಂಗ್ ಅಂತ. ಸೊ ಹಣದ ವ್ಯಾಖ್ಯಾನ ಏನು, ಹಣದ ಅರ್ಥ ಏನು, ಹಣ ಹೇಗೆ ಕಾರ್ಯಗಳನ್ನು ನಿರ್ವಹಿಸುತ್ತೆ, ಹಣದ ಕಾರ್ಯಗಳು ಅನ್ನೋ ಟಾಪಿಕಲ್ಲಿ ನೋಡ್ತೀವಿ. ಹಾಗೆ ಹಣವನ್ನು ಜನರು ಯಾವುದಕ್ಕೋಸ್ಕರ ಬೇಡಿಕೆ ಇಡ್ತಾರೆ, ಹಣ ಡಿಮ್ಯಾಂಡ್ ಯಾಕಿದೆ, ಅದು ವ್ಯವಹಾರ ಉದ್ದೇಶಕ್ಕೋಸ್ಕರ ಇಟ್ಕೊಳ್ತಾರೆ ಅಥವಾ ಸಟ್ಟ ವ್ಯಾಪಾರದ ಉದ್ದೇಶಕ್ಕೋಸ್ಕರನ, ಏನಕ್ಕೆ ಬೇಕು ನಮಗೆ ಹಣ ಅನ್ನೋ ಒಂದು ಟಾಪಿಕ್ ಇದೆ. ಅದಾದಮೇಲೆ ಹಣದ ಪೂರೈಕೆ ಹೇಗಾಗುತ್ತೆ, ಹಣದ ಪೂರೈಕೆ ಹೆಚ್ಚಾಗೋದ್ರಿಂದ ಕಡಿಮೆ ಆಗೋದ್ರಿಂದ ಎಕಾನಮಿಯಲ್ಲಿ ಯಾವ ರೀತಿ ಪರಿಣಾಮ ಬೀರುತ್ತೆ, ಆ ಒಂದು ಟಾಪಿಕ್ ಇಲ್ಲಿ ನಾವು ಸ್ಟಡಿ ಮಾಡ್ತೀವಿ. ಹಾಗೆ ಶಾಸನಾತ್ಮಕ ವ್ಯಾಖ್ಯಾನಗಳು ಅಂತ, ಹಣಕ್ಕೆ ಒಂದು ಖಚಿತವಾದ ವ್ಯಾಖ್ಯಾನಗಳು, ಅದನ್ನು ಸಂಕುಚಿತ ಹಣ ಅಂತ ಹೇಗೆ, ವಿಶಾಲ ಹಣ ಅಂತ M1, M2 ಈ ಟಾಪಿಕ್ಸ್ಗಳು ಇಲ್ಲಿ ಬರುತ್ತೆ. ಹಾಗೆ ಬ್ಯಾಂಕಿಂಗ್ ವ್ಯವಸ್ಥೆಯಿಂದ ಹಣದ ನಿರ್ಮಾಣ, ಬ್ಯಾಂಕ್ ಹೇಗೆ ಕಾರ್ಯನಿರ್ವಹಿಸುತ್ತೆ, ಬ್ಯಾಂಕಿಂದ ಹಣ ಹೇಗೆ ನಿರ್ಮಾಣ ಆಗ್ತಾ ಇದೆ ಅಂತ ಇಲ್ಲಿ. ಅದಾದಮೇಲೆ ಭಾರತೀಯ ರಿಸರ್ವ್ ಬ್ಯಾಂಕ್, ನಮ್ಮ ಬ್ಯಾಂಕ್, ಕೇಂದ್ರೀಯ ಬ್ಯಾಂಕ್, ಅದರ ಬಗ್ಗೆ ನಾವು ಒಂದಷ್ಟು ವಿಷಯಗಳನ್ನು ನೋಡ್ತೀವಿ. ಅದಾದಮೇಲೆ ಅಧ್ಯಾಯ 4ರಲ್ಲಿ ತಗೊಂಡಾಗ ವರಮಾನದ ನಿರ್ಧಾರ, ಯೋಜಿತ ಮತ್ತು ಯೋಜಿತ ರಹಿತತೆ, ಹಾಗೆ ರೇಖೆಯೊಂದಿಗೆ ಚಲನೆ ಮತ್ತು ರೇಖೆಯ ಪಲ್ಲಟ, ಹಾಗೆ ಉತ್ಪನ್ನ ಮಾರುಕಟ್ಟೆಯ ಅಲ್ಪಾವಧಿ ಸ್ಥಿರ ಬೆಲೆ ವಿಶ್ಲೇಷಣೆ ಆಗಿರ್ಬೋದು, ಸಮಗ್ರ ಬೇಡಿಕೆ ರೇಖೆಯ ಮೇಲಿನ ಒಂದು ಬಿಂದು, ಈ ಒಂದು ವಿಷಯಗಳ ಬಗ್ಗೆ ನಾವಿಲ್ಲಿ ಚಾಪ್ಟ್ರಲ್ಲಿ ನೋಡ್ತೀವಿ. ಹಾಗೆ ಗುಣಕದ ಯಾಂತ್ರಿಕತೆ, ಈ ಒಂದು ವಿಷಯಗಳನ್ನು ನಾವು 4ನೇ ಅಧ್ಯಾಯದಲ್ಲಿ ನೋಡ್ತೀವಿ. ಅದಾದಮೇಲೆ 5ನೇದು ಸರ್ಕಾರದ ಮುಂಗಡ ಪತ್ರ ಮತ್ತು ಆರ್ಥಿಕತೆ ಅಂತ. ಸರ್ಕಾರದ ಮುಂಗಡ ಪತ್ರದ ಭಾಗಗಳು. ಸೊ ಇದರಲ್ಲಿ ಚಾರ್ಟ್ ಬರುತ್ತೆ, ಅದನ್ನು ನೀವು 4 ಮಾರ್ಕ್ಸಲ್ಲಿ ಕೇಳೋ ಕ್ವಶನ್ ಅದು. ನೀಟಾಗಿ ಚಾರ್ಟ್ ಬರೆದ್ರೆ 4 ಮಾರ್ಕ್ಸ್ ಸಿಕ್ಬಿಡುತ್ತೆ ನಿಮಗೆ. ಅದಾದಮೇಲೆ ಅದರ ಕಂದಾಯ ಖಾತೆ ಯಾವುದು, ಬಂಡವಾಳ ಖಾತೆ ಯಾವುದು, ಸರ್ಕಾರಕ್ಕೆ ಕೊರತೆಯ ಕ್ರಮಗಳು, ಹಾಗೆ ಕೋಶೀಯ ನೀತಿ ಅಂದ್ರೇನು, ಅದರ ವೆಚ್ಚದಲ್ಲಿನ ಬದಲಾವಣೆಗಳು ಹೇಗಿರುತ್ತೆ, ತೆರಿಗೆಯಲ್ಲಿನ ಬದಲಾವಣೆಗಳು ಯಾವಾಗಾಗುತ್ತೆ, ಸಾಲ ಅಂದ್ರೇನು, ಈ ಎಲ್ಲ ಒಂದು ವಿಷಯಗಳನ್ನು ನಾವು 5th ಚಾಪ್ಟ್ರಲ್ಲಿ ನೋಡ್ತೀವಿ. ಅದಾದಮೇಲೆ ಮುಕ್ತ ಆರ್ಥಿಕತೆಯ ಸಮಗ್ರ ಅರ್ಥಶಾಸ್ತ್ರ ಅಂತ. ಸೊ ಇಲ್ಲಿ BOP, ಬ್ಯಾಲೆನ್ಸ್ ಆಫ್ ಪೇಮೆಂಟ್, ಸಂದಾಯ ಬಾಕಿ ಆಗಿರ್ಬೋದು. ಹಾಗೆ ವಿದೇಶಿ ವಿನಿಮಯ ಮಾರುಕಟ್ಟೆ ಅಂದ್ರೇನು, ವಿದೇಶಿ ವಿನಿಮಯ ದರ ಅಂದ್ರೇನು, ಅದನ್ನು ಹೇಗೆ ನಿರ್ವಹಣೆ ಅಥವಾ ನಿರ್ಧಾರ ಮಾಡ್ತಾರೆ, ನಾವು ಹಣವನ್ನು ಇನ್ನೊಂದು ದೇಶದೊಳಗಡೆ ಏನು ಎಕ್ಸ್ಚೇಂಜ್ ಮಾಡ್ಕೊಳ್ತೀವಿ, $1ಗೆ 83 ರೂಪೀಸ್ ಅಂತ, ಆ ರೀತಿ ಆ ಒಂದು ವಿಷಯಗಳನ್ನು ನಾವಿಲ್ಲಿ ನೋಡ್ತೀವಿ. ಹಾಗೆ ಇಲ್ಲಿ ಹೊಂದಾಣಿಕೆ ವಿನಿಮಯ ದರ ಅಂದ್ರೇನು, ಸ್ಥಿರ ವಿನಿಮಯ ದರ ಅಂದ್ರೇನು, ನಿರ್ವಹಣಾ ಹೊಂದಾಣಿಕೆ, ಸ್ಥಿರ ವಿನಿಮಯ ದರ ಹೇಗೆ ಫಿಕ್ಸ್ ಮಾಡ್ತಾರೆ, ಓಕೆನಾ, ಯಾವುದು ಪ್ರಸ್ತುತವಾಗಿ ನಮ್ಮಲ್ಲಿ ಬಳಕೆಯಲ್ಲಿದೆ, ಯಾವ ವಿನಿಮಯ ದರವನ್ನು ನಾವು ಯೂಸ್ ಮಾಡ್ತಾ ಇದ್ದೀವಿ ಈ ಒಂದು ಫಾರಿನ್ ಟ್ರೇಡಲ್ಲಿ, ಎಲ್ಲ ವಿಷಯಗಳನ್ನು ನಾವು ಇಲ್ಲಿ ನೋಡ್ತೀವಿ. ಹಾಗೆ ಮುಕ್ತ ಆರ್ಥಿಕತೆಯಲ್ಲಿ ಆದಾಯದ ನಿರ್ಧಾರ,
ಮುಕ್ತ ಆರ್ಥಿಕತೆಯೊಂದಿಗೆ ರಾಷ್ಟ್ರೀಯ ಆದಾಯದ ಅನನ್ಯತೆಗಳು, ಹಾಗೆ ಸಮತೋಲನ ಉತ್ಪನ್ನ ಮತ್ತು ವ್ಯಾಪಾರ ಬಾಕಿ, ವ್ಯಾಪಾರ ಕೊರತೆ, ಉಳಿತಾಯಗಳು, ಹೂಡಿಕೆಗಳು, ಇವೆಲ್ಲ ಚಿಕ್ಕ ಚಿಕ್ಕ ಟಾಪಿಕ್. ಮೇ ಬಿ 2 ಮಾರ್ಕ್ಸ್ಗೆ ಕೇಳೋವಂತಹ ಕ್ವಶನ್ಸ್ ಆಗಿರುತ್ತೆ. ಕೆಲವೊಂದಷ್ಟು ಇಂಪಾರ್ಟೆಂಟ್ ಆಗಿ ನಾವು ದೊಡ್ಡದು ಅಂದರೆ 4 ಮಾರ್ಕ್ಸ್ಗೆ 6 ಮಾರ್ಕ್ಸ್ಗೆ ಕೇಳೋ ಕ್ವಶನ್ಸ್ ಇರುತ್ತೆ. ಇಲ್ಲಿ ನಾನೇನು ಹೇಳಿದೆ, ಸ್ಥಿರ ವಿನಿಮಯ ದರ ಅಂತ, ಅದ್ರ ಜೊತೆಗೆ ಇನ್ನೊಂದು ವಿನಿಮಯ ದರ, 2 ಅದೇ ರೀತಿ ಕ್ಲಬ್ ಮಾಡಿ 4 ಮಾರ್ಕ್ಸಿಗೆ ಕೊಡುವಂತಹ ಚಾನ್ಸಸ್ ಇರುತ್ತೆ. ಸೊ ಇದಿಷ್ಟು ಸಮಗ್ರ ಅರ್ಥಶಾಸ್ತ್ರದ್ದು. ನಿಮಗೆ ಸೂಕ್ಷ್ಮ ಅರ್ಥಶಾಸ್ತ್ರದ್ದು ಒಂದು ವಿಡಿಯೋವನ್ನು ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ, ಚೆಕ್ ಮಾಡ್ಕೊಳ್ಳಿ. 2 ಇರುತ್ತೆ ನಿಮಗೆ. ಸೆಕೆಂಡ್ PUC ಅಂತ ಬಂದಾಗ 2 ಟೆಕ್ಸ್ಟ್ ಬುಕ್ಸ್ ಇರುತ್ತೆ. ಫಸ್ಟು ಸೂಕ್ಷ್ಮ ಅರ್ಥಶಾಸ್ತ್ರ, ಅದಾದಮೇಲೆ ನಿಮಗೆ ಮಿಡ್ ಟರ್ಮಿಂದ ಸಮಗ್ರ ಅರ್ಥಶಾಸ್ತ್ರ ಸ್ಟಾರ್ಟ್ ಆಗುತ್ತೆ. ಎಕ್ಸಾಮ್ಗೆ 2 ನೀವು ಆ್ಯನ್ಯುವಲ್ ಎಕ್ಸಾಮ್ಗೆ ಓದ್ಕೊಂಡು ಬರೀಬೇಕಾಗತ್ತೆ. ತುಂಬ ಕಷ್ಟ ಅಂತ ಏನಿಲ್ಲ, ತುಂಬ ಈಸಿ. ಫಸ್ಟ್ ಇಯರ್ಗೆ ಹೋಲಿಕೆ ಮಾಡಿಕೊಂಡಾಗ, ಕಂಪೇರ್ ಮಾಡಿದಾಗ ಈಸಿನೇ ಇದೆ ಸೆಕೆಂಡ್ ಇಯರು. ಹಾಗೆ ಕೆಲವೊಂದಷ್ಟು ಟಾಪಿಕ್ಸ್ಗಳಿಗೆ ಆಲ್ರೆಡಿ ವಿಡಿಯೋಗಳನ್ನು ನಾನು ಮಾಡಿ ಅಪ್ಲೋಡನ್ನು ಮಾಡಿದ್ದೀನಿ. ಸೊ ನೀವು ಚೆಕ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು.